ಇವತ್ತು ಧ್ಯಾನ ಅಥವಾ ಮೆಡಿಟೇಷನ್ ಅಂತ ಏನು ಕರಿತೀವಲ್ಲ ಅದ್ರ ಬಗ್ಗೆ ಸಲಹೆ ಹೇಳ್ತೀನಿ. ಮೆಡಿಟೇಷನ್ ಎಸ್ಪೆಷಲಿ ಈ ಹೀಲಿಂಗ್ ಫೀಲ್ಡಲ್ಲಿ ಇರೋರಿಗೆ, ಈಗ ನಾವೆಲ್ಲ ಅಕ್ಯುಪ್ರೆಷರ್ ಥೆರಪಿ, ಸುಮಾರು ಜನರಿಗೆ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಆ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ನಮ್ಮ ಎನರ್ಜಿ ಲೋ ಫೀಲ್ ಆಗುತ್ತೆ. ಎಲ್ಲರಿಗೆ ಹೀಲಿಂಗ್ ಮಾಡ್ಬೇಕಾದ್ರೆ ಅದು ಅನುಭವ ಆಗಿರುತ್ತೆ. ಯಾಕಂದರೆ ಇದು ನಾವು ಯಾವುದೇ ಥರ ಮೆಡಿಸಿನ್ ಕೊಡ್ತಾ ಇರೋದಿಲ್ಲ, ಇದರಿಂದ ಏನಾಗುತ್ತೆ, ನಮ್ಮ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ನಾವು ಮತ್ತೆ ಎನರ್ಜಿ ಗೇನ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದ್ರಲ್ಲಿ ತುಂಬ ಜನಕ್ಕೆ ಗೊಂದಲ ಇದೆ, ಯಾವ ರೀತಿ ಮಾಡ್ಬೇಕಂತ ಹೇಳಿ ಕ್ಲಾರಿಟಿ ಇಲ್ಲ. ಸುಮಾರು ಜನಕ್ಕೆ ಈಗ ನಮ್ಮ ಹತ್ರ ಯಾರು ಟ್ರೀಟ್ಮೆಂಟ್ ತೊಗೊಳೋರಿಗೆ ಮೆಡಿಟೇಷನ್ ಬಗ್ಗೆ ಹೇಳಿದ್ರೆ ಕೆಲವರಿಗೆ ಮೆಡಿಟೇಷನ್ ಮಾಡೋಕ್ಕೆ ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಮಿಸ್ಗೈಡ್ ಮಾಡಿರ್ತಾರೆ. ಕೆಲವೊಬ್ರು ಅಂದರೆ ಈ ವಿಚಾರಗಳು ಬರ್ತಿರ್ತವೆ, ಆಲೋಚನೆಗಳು, ಮತ್ತು ಏನೋ ಅವರಿಗೆ ಒಂದು ಬಯಕೆ, ಅದನ್ನೇ ಫೀಲ್ ಮಾಡಿಕೊಂಡು ಮನಸ್ಸನ್ನು ಓಡಿಸೋದೇ ಧ್ಯಾನ ಅಂತೇಳಿ ಕೆಲವರು ತಿಳ್ಕೊಂಡಿದ್ದಾರೆ. ಅದು ಎಸ್ಪೆಷಲಿ ಧ್ಯಾನಕ್ಕೆ ಅದರದ್ದೇ ಆದ ಒಂದು ಮಹತ್ವ ಇದೆ, ಅದರದ್ದೇ ಆದ ಒಂದು ವಿಧಾನ ಇದೆ. ಅದರಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅದ್ರ ಬಗ್ಗೆ ಹೇಳಿದ್ದಾನೆ. ಧ್ಯಾನವನ್ನು ನಾವು ಮಾಡಬೇಕಂದ್ರೆ ಪರಮಾತ್ಮನನ್ನು ರೀಚ್ ಆಗ್ಬೇಕು, ನಾವು ಆತ್ಮನನ್ನು ರೀಚ್ ಆಗ್ಬೇಕು. ಈ ಆತ್ಮನನ್ನು ರೀಚ್ ಆಗ್ಬೇಕಾದ್ರೆ ನಮಗೆ ಅಡೆತಡೆಗಳು ಬರ್ತವೆ. ಈ ಅಡೆತಡೆಗಳನ್ನು ಒಡ್ಡೋದೇ ಯಾವುದಪ್ಪ ಅಂದರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ. ಇವುಗಳನ್ನ ದಾಟದಾಗ ಆ ಪರಮಾತ್ಮನ ದರ್ಶನ ಆಗುತ್ತೆ ನಮಗೆ. ಇಲ್ಲಿ ಇದೆ ನೋಡಿ, ಪಂಚಭೂತಗಳು, ಈ ಜಗತ್ತು ಏನು ನಿರ್ಮಾಣ ಆಗಿದೆಯಲ್ಲ, ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಅಂತ ಹೇಳಿ. ಈ ಪಂಚಭೂತಗಳನ್ನು ಇಂದ್ರಿಯಗಳ ಮುಖಾಂತರ ನಮ್ಮ ಮನಸ್ಸು ಅನುಭವಿಸ್ತದೆ. ಇಂದ್ರಿಯಗಳು ಯಾವುವು ಅಂದರೆ ಕಣ್ಣಿನ ಮುಖಾಂತರ ನೋಡೋದು, ಕಿವಿಯ ಮುಖಾಂತರ ಕೇಳೋದು, ಬಾಯಿ ಮುಖಾಂತರ ಅದು ನಾಲಿಗೆ ಮುಖಾಂತರ ಸ್ವಾದ, ರುಚಿ ಅನುಭವ ಪಡೋದು, ಈ ರೀತಿ ಅನುಭವಿಸ್ತದೆ. ಈ ರೀತಿ ಅನುಭವಿಸೋದು ಇದು ನೆಕ್ಸ್ಟ್ ಬುದ್ಧಿಯ ಒಂದು ಸಲಹೆ ಮೇರೆಗೆ, ಅಂದರೆ ಬುದ್ಧಿ ಶಕ್ತಿ ಅದಕ್ಕಿಂತಲೂ ಮುಂದೆ ಇರೋದು. ಅದನ್ನು ದಾಟದಾಗ ಬರೋದು ಆತ್ಮ. ಅಂದರೆ ಇವು ಸ್ಟೆಪ್ ಬೈ ಸ್ಟೆಪ್ ಇವೆಲ್ಲಗಳನ್ನು ದಾಟಿದಾಗ ನಮಗೆ ಧ್ಯಾನ ಸ್ಥಿತಿ, ಈ ಬುದ್ಧಿಯನ್ನು ದಾಟಿದಾಗ ಪರಮಾತ್ಮನ ಒಂದು ಸನ್ನಿಧಿ ಸಿಗುತ್ತೆ. ಅಲ್ಲಿ ಒಂದು ಪರಮಾನಂದ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಬ್ರಹ್ಮಾನಂದಂ ಪರಮಸ್ಪದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶ್ಯಾದಿ ಲಕ್ಷಣಂ ಅಂತ ಹೇಳ್ತಾರೆ. ಅಂದರೆ ಆ ಪರಮಾತ್ಮನ ಸ್ಥಿತಿ ನಾವು ತಲುಪಿದಾಗ ಒಂದು ಆನಂದ ಪ್ರಾಪ್ತಿ ಆಗ್ತದೆ. ಅದು ಶಾಶ್ವತ ಆನಂದ, ಅದು ಪರಮಾನಂದ. ಈ ಇಂದ್ರಿಯಗಳಿಂದ ಬರೋದು ಕ್ಷಣಿಕ ಆನಂದ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ಇದು ಅಧ್ಯಾಯ 3ರಲ್ಲಿ 42ನೇ ಶ್ಲೋಕ. ಇದು ಇಂದ್ರಿಯಾಣಿ ಪರಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿರ್ ಯೋ ಬುದ್ಧಿರ್ ಪರತಸ್ತು ಸಹ. ಈ ಶ್ಲೋಕವನ್ನು ನೀವು ಭಗವದ್ಗೀತೆಯಲ್ಲಿ 42ನೇ ಶ್ಲೋಕವನ್ನು ನೋಡಬಹುದು. ಅಂದರೆ ಇಂದ್ರಿಯಾಣಿ ಪರಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಃ, ಅಂದರೆ ಈ ಇಂದ್ರಿಯಗಳು ಪಂಚಭೂತಗಳಿಗೆ ಏನು ನಾವು ನಮಗೆ ಬಯಕೆ ಇರ್ತದಲ್ಲ, ಮನಸ್ಸಲ್ಲಿ ಬಯಕೆ ಇರ್ತದೆ, ಅನುಭವಿಸ್ಬೇಕು ಅಂತೇಳಿ ಯಾವುದೇ ಒಂದು ಸುಖಭೋಗಗಳಿರ್ಬೋದು, ಅದನ್ನು ನಿಗ್ರಹ ಮಾಡಿ, ಮನಸ್ಸನ್ನು ಕಂಟ್ರೋಲ್ ಮಾಡಿ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ, ನಂತರ ಮನಸ್ಸನ್ನು ಕಂಟ್ರೋಲ್ ಮಾಡಿ, ನಂತರ ಬುದ್ಧಿನೂ ಕಂಟ್ರೋಲ್ ಮಾಡಿ ಆ ಪರಮಾತ್ಮನ ಸನ್ನಿಧಾನ ಅವಾಗ ನಮಗೆ ಪ್ರಾಪ್ತಿ ಆಗುತ್ತೆ. ಇದು ನಾವು ನಿರಂತರ ಪ್ರಯತ್ನದಿಂದ ಪ್ರಾಪ್ತಿ ಆಗ್ತದೆ. ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಅದನ್ನು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು. ಮನಸ್ಸು ನಂತರ ಬುದ್ಧಿಯನ್ನು ಕಂಟ್ರೋಲ್ ಮಾಡ್ಕೋಬೇಕು. ನಂತರ ಪರಮಾತ್ಮನ ಒಂದು ಅನುಭವ ಫೀಲ್ ಆಗ್ತದೆ, ಪರಮಾನಂದ ನಮಗೆ ಫೀಲ್ ಆಗ್ತದೆ. ಧನ್ಯವಾದಗಳು.